ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿ ಮತ್ತು PUC ಪ್ರಥಮ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಇಂಗ್ಲೀಷ್ ವ್ಯಾಕರಣವನ್ನು ಮತ್ತು ಸ್ಪೋಕನ್ ಇಂಗ್ಲೀಷ್ ಕಲಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೆ. ಹಿಂದಿನ ವಿಡಿಯೋದೊಳಗೆ ನಾನು ಕರ್ಮಪದ, ಕ್ರಿಯಾಪದ ಮತ್ತು ಕರ್ತೃಪದಗಳ ಬಗ್ಗೆ ವಿವರಣೆ ಹೇಳಿದ್ದೆ. ಇಂದಿನ ವಿಡಿಯೋದೊಳಗೆ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಮಾಡೋಣ. ಜನರಲಿ ವಿ ಕ್ಯಾನ್ ಡಿವೈಡ್ ದಿ ಸೆಂಟೆನ್ಸಸ್ ಇಂಟು 4 ಕೈಂಡ್ಸ್. 4 ಥರನಾದ ನಾವು ವಾಕ್ಯಗಳನ್ನು ನಾವು ನೋಡ್ತೀವಿ. ಮೊದಲನೇದು ಅಸರ್ಟಿವ್ ಸೆಂಟೆನ್ಸಸ್, ಸಾಧಾರಣ ವಾಕ್ಯಗಳು ಅಂತೀವಿ. ಸೆಕೆಂಡ್, ಇಂಟ್ರಾಗೇಟಿವ್ ಸೆಂಟೆನ್ಸಸ್, ಪ್ರಶ್ನಾರ್ಥಕ ವಾಕ್ಯಗಳು, ಇಂಟ್ರಾಗೇಟಿವ್ ಸೆಂಟೆನ್ಸಸ್. ಇಂಪೆರೇಟಿವ್ ಸೆಂಟೆನ್ಸಸ್, ಆಜ್ಞಾರ್ಥಕ ವಾಕ್ಯಗಳು ಅಂತ ಕರಿತೀವಿ. ಆಮೇಲೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಸ್, ಆಶ್ಚರ್ಯಸೂಚಕ ವಾಕ್ಯಗಳು. ಇವು 4 ಥರನಾದಂಥ ವಾಕ್ಯಗಳದಾವ. ವಿ ಡಿವೈಡ್ ಜನರಲಿ ದ ಸೆಂಟೆನ್ಸಸ್ ಇಂಟು 4 ಟೈಪ್ಸ್. ದೀಸ್ 4 ಟೈಪ್ಸ್. ಈಗ ಫಸ್ಟ್ ನಾವು ಅಸರ್ಟಿವ್ ಸೆಂಟೆನ್ಸಸ್ ನೋಡೋಣ. ಇನ್ ದೀಸ್ ಸೆಂಟೆನ್ಸಸ್ there will be no meaning of a speciality or any kind of impression. There will be nothing but a statement or a declaration. Only assertions are made in these sentences. ಈ ಸಾಧಾರಣ ವಾಕ್ಯಗಳು ಅಂದರೆ ನಾವು ದಿನ ಬೆಳಕೆಯಲ್ಲಿ ಮಾತಾಡ್ತಕ್ಕಂಥ ವಾಕ್ಯಗಳಿಗೆ ನಾವು ಸಾಧಾರಣ ವಾಕ್ಯಗಳು ಅಂತ ಕರಿತೀವಿ. ನಮ್ಮ ದಿನ ಏನು ನಾವು ನಮ್ಮ ನಿಜ ಜೀವನದಲ್ಲಿ ನಾವು ಪ್ರತಿ ದಿವಸ ನಮ್ಮ ವ್ಯವಹಾರದೊಳಗೆ ಪ್ರತಿ ದಿವಸ ನಮ್ಮ ಒಂದು ಇದರೊಳಗೆ ನಾವು ಏನು ಬಳಸ್ತೀವಿ, ಆ ಬಳಸುವಂಥ ಸಾಧಾರಣ ಎಲ್ಲ ವಾಕ್ಯಗಳಿಗೆ ನಾವು ಸಾಧಾರಣ ವಾಕ್ಯಗಳು ಅಂತ ಕರಿತೀವಿ, ಅಸರ್ಟಿವ್ ಸೆಂಟೆನ್ಸಸ್ ಅಂತೇಳಿ. ಫಾರ್ ಎಕ್ಸಾಂಪಲ್ ನೀವು ನೋಡೋದಾದರೆ, ಶ್ರೀನಿವಾಸ್ ಈಸ್ ಮೈ ಫ್ರೆಂಡ್, ಶ್ರೀನಿವಾಸ ಅವ ನನ್ನ ಗೆಳೆಯ ಅಂತ ಹೇಳ್ತೀವಿ. ಸಿಂಪಲ್ಲಾಗಿ ಶ್ರೀನಿವಾಸ್ ನನ್ನ ಸ್ನೇಹಿತ ಆಗಿದ್ದಾನೆ. ಆಮೇಲೆ ವಿ ಲೈಕ್ ಕ್ಲೆವರ್ ಬಾಯ್ಸ್, ನಾವು ಬುದ್ಧಿವಂತ ಮಕ್ಕಳನ್ನು ಬಯಸುತ್ತೇವೆ. ಜಸ್ಟ್ ಕಮಿಂಗ್, ಈಗ ಬರ್ತೇನೆ. ವೆರಿ ವೆಲ್, ಭಾಳ ಒಳ್ಳೆಯದು. ಇಟ್ ಈಸ್ ಫೈನ್, ವೆರಿ ಗುಡ್. ಇಟ್ ಇಸ್ ಫೈನ್, ಎಲ್ಲ ಸರಿಯಾಗಿದೆಯಾ ಅಂತ ಇಟ್ ಇಸ್ ಫೈನ್ ಅಂತ ಕರಿತೀವಿ. ಹೌ ಆರ್ ಯು ಅಂದ್ಕೊಳ್ಳಿ, ಐ ಆಮ್ ಫೈನ್ ಅಂತ ಕರಿತೀವಿ. ವೆರಿ ಗುಡ್, ಸರಿ, ಒಳ್ಳೆಯದು. ಆ್ಯಸ್ ಯು ಲೈಕ್, ನಿನ್ನಿಷ್ಟದಂತೆ. ಎನಿಥಿಂಗ್ ಎಲ್ಸ್, ಇನ್ನೇನಾದರೂ ಇದೆಯೇ ಅಥವಾ ಬೇರೆ ಏನಾದರೂ ಇದೆಯೇ ಅಂತ. ಥ್ಯಾಂಕ್ಸ್ ಫಾರ್ ದಿಸ್ ಹಾನರ್, ಈ ಸನ್ಮಾನಕ್ಕಾಗಿ ಧನ್ಯವಾದಗಳು. ವೈ ನಾಟ್, ಏಕಾಗಬಾರದು. ನಥಿಂಗ್ ಮೋರ್, ಹೆಚ್ಚಿನ ವಿಷಯವಿಲ್ಲ. ನೆವರ್ ಮೈಂಡ್, ಡಸಂಟ್ ಮ್ಯಾಟರ್, ಪರವಾಗಿಲ್ಲ ಅಂತ ಏಕೆರ್ ಹೇಳ್ತಿರ್ತೀವಲ್ಲ. ಅಂದರೆ ಪ್ರತಿ ದಿವಸ ನಾವು ಆಡು ಭಾಷೆಯಲ್ಲಿ ಏನು ಬಳಸ್ತೀವಿ ಅಂಥ ಎಲ್ಲ ವಾಕ್ಯಗಳಿಗೆ ನಾವು ಏನಂತೀವಿ, ಸಾಧಾರಣ ವಾಕ್ಯಗಳು ಅಂತ ಕರಿತೀವಿ. ಸಾಧಾರಣ ವಾಕ್ಯಗಳು. ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅಂದರೆ ಪ್ರಶ್ನಾರ್ಥಕ ವಾಕ್ಯಗಳು ಅಂದರೆ ಪ್ರಶ್ನೆಯನ್ನು ಕೇಳುವಂಥ, ಪ್ರಶ್ನೆಯನ್ನು ವ್ಯಕ್ತಪಡಿಸುವಂಥ ಎಲ್ಲ ವಾಕ್ಯಗಳಿಗೆ ನಾವು ಏನಂತೀವಿ, ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಕರಿತೀವಿ. ಅವು ಎಕ್ಸಾಂಪಲ್ಸ್ ಏನೇನದವ ಏನಂತ ನಾವು ಈ ಮುಂದಿನ ವಿಡಿಯೋದೊಳಗೆ ನೋಡೋಣ. ಈಗ ಅಸರ್ಟಿವ್ ಸೆಂಟೆನ್ಸಸ್ ಅಂದರೆ ಸಾಧಾರಣ ವಾಕ್ಯಗಳು. ನಾವು ಪ್ರತಿದಿನ ನಾವು ಆಡು ಭಾಷೆಯಲ್ಲಿ ಬಳಸತಕ್ಕಂಥ ಎಲ್ಲ ವಾಕ್ಯಗಳನ್ನು ನಾವು ಏನಂತೀವಿ, ಅಸರ್ಟಿವ್ ಸೆಂಟೆನ್ಸಸ್, ಸಾಧಾರಣ ವಾಕ್ಯಗಳು ಅಂತ ಕರಿತೀವಿ. ಈ ಒಂದು ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತೆಲ್ಲ ನಿಮ್ಮ ಫ್ರೆಂಡ್ಸಿಗೆ ಹೇಳಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಮತ್ತು ನಾನು ಮಾಡ್ತೀನಿ ಅಂತ ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.